ಚಲನಚಿತ್ರವೇ ಹಾಗೆ. ಅನೇಕ ಚಿತ್ರ ವಿಚಿತ್ರ ಪಾತ್ರಗಳು ತೆರೆಯ ಮೇಲೆ ಕಾಣಿಸಿಕೊಳ್ಳುತ್ತಾ ಕಥೆಯ ಹರಿವನ್ನ ಹಂದರವನ್ನ ಅನಾವರಣಗೊಳಿಸುತ್ತಾ ಸಾಗುತ್ತದೆ. ಒಂದಷ್ಟು ಗಾಂಭೀರ್ಯ, ಒಂದಷ್ಟು ನೈತಿಕತೆ, ಒಂದಷ್ಟು ಮೌಲ್ಯಗಳು, ಜೊತೆಗೆ ಒಂದಷ್ಟು ಹಾಸ್ಯ. ಒಟ್ಟಾರೆ ಹೇಳಬೇಕೆಂದರೆ ಒಂದೊಂದು ಪಾತ್ರಗಳು, ಭಾಷೆ ಮತ್ತು ವಿಲಕ್ಷಣತೆಗಳು ನೋಡುವುದಕ್ಕೆ ರಸದೌತಣ. ಸಂಗೀತ ಮತ್ತು ಮೇಳೈಸುವಿಕೆ ಇಂದ್ರಿಯಗಳಿಗೆ ಆನಂದವನ್ನ ನೀಡುತ್ತಾ ಹೋಗ್ತದೆ. ಊಟದಲ್ಲಿ ಉಪ್ಪಿನಕಾಯಿ ಇಲ್ಲದಿದ್ದರೆ ಊಟ ಅಪೂರ್ಣವೆಂದು ಭಾವಿಸುವವರು ಇದ್ದಾರೆ. ಅಂತೆಯೇ ಒಂದು ಚಿತ್ರದ ಕೆಲವೊಂದು ಪಾತ್ರಗಳು ಇಡೀ ಚಿತ್ರದ ಸ್ವಾದವನ್ನ ಹೆಚ್ಚಿಸುವುದುಂಟು. ಆ ಪಾತ್ರದ ಪಾತ್ರ ಚಿತ್ರದಲ್ಲಿ ಚಿಕ್ಕದೇ ಇರಲಿ, ಮನಸ್ಸಿನ ಪರದೆಯ ಮೇಲೆ ದೀರ್ಘಾವಧಿಯ ಪರಿಣಾಮವನ್ನ ಬೀರಬಲ್ಲ ಶಕ್ತಿಯನ್ನ ಆ ಪಾತ್ರ ನಿರ್ವಹಿಸುವುದುಂಟು. ಅಂತಹ ಕೆಲವು ಪಾತ್ರಗಳಿಗೆ ಜೀವ ತುಂಬಿದ ನಟನೊಬ್ಬನ ಜೀವನಗಾಥೆಯನ್ನ ಮೆಲುಕು ಹಾಕಲು ವಿಶ್ವ ಕಲಾಮೃತ ಈ ಬಾರಿ ಅಣಿಗೊಂಡಿದೆ. ಸೆಬಾಸ್ಟಿಯನ್ ಫ್ರಮ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಕಾಸರಗೋಡು. ರಾಧಾಕೃಷ್ಣ ಕುಂಬ್ಳೆ ಅವರ ನಾಮಧೇಯ. ಗಡಿನಾಡಿನ ನೀರ್ಚಾಲು ಮನೆತನದಲ್ಲಿ ಹುಟ್ಟಿದವರು. ತಂದೆ ಆನಂದ ಆಚಾರ್ಯರು, ತಾಯಿ ಕಮಲ, ತಮ್ಮ ಪ್ರಕಾಶ್ ಚಂದ್ರ ಆಚಾರ್ಯ ಮತ್ತು ಸಹೋದರಿಯರಾದ ವಿಜಯ, ಸುಜಾತ ಮತ್ತು ಗೀತಾ. ಮೂವರು ಸಹೋದರಿಯರನ್ನ ಒಳಗೊಂಡ ಸುಖಿ ಸಂಸಾರವಾಗಿತ್ತದು. ಸುಳ್ಯದಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಗಾಂಧಿನಗರದಲ್ಲಿ 5ನೇ ತರಗತಿಯವರೆಗಿನ ವಿದ್ಯಾಭ್ಯಾಸವನ್ನ ಮುಗಿಸಿದ್ರು. ತಂದೆ ಆನಂದ ಆಚಾರ್ಯ ತಮ್ಮ ಕಾಲದಲ್ಲಿ ಕೆಲಸ ಅರಸಿಕೊಂಡು ಸುಳ್ಯ ಪ್ರದೇಶಕ್ಕೆ ಬಂದಿಳಿದ್ರು. ತಂದೆಯವರ ಅನಾರೋಗ್ಯ ನಿಮಿತ್ತ ಮಾವನವರಾದ ಅಪ್ಪಣ್ಣ ಆಚಾರ್ಯರು ಕೊಡಗು ಜಿಲ್ಲೆಯ ಪೆರಾಜೆ ಎಂಬಲ್ಲಿ ನೆಲೆಯೊಂದನ್ನ ಒದಗಿಸಿಕೊಟ್ರು. ತಂದೆಯವರ ಚೇತರಿಸುತ್ತಿದ್ದಂತೆ ವಿದ್ಯೆ ಹತ್ತದೇ ಇರುವ ತಲೆ ಮನೆಯಲ್ಲಿರುವ ಆರ್ಥಿಕ ಅನಿವಾರ್ಯತೆಯನ್ನ ಮನಗೊಂಡ ರಾಧಾಕೃಷ್ಣರು ತಮ್ಮ ದೊಡ್ಡಪ್ಪನ ಮಗಳಾದ ಸುನಂದ, ಭಾವ ಸುರೇಂದ್ರ ಜೊತೆ ಮುಂದಿನ ಹೊಟ್ಟೆ ಹೊರೆಗಾಗಿ ಕುಂಬಳನರಸಿ ಬಂದ್ರು. ರಾಧೆಯ ಕೃಷ್ಣ ತನ್ನ ಸೀಮೆ ಕಣಿಪುರವನ್ನ ಎಂದಾದರೂ ಮರೆಯುವುದುಂಟೆ? ಕುಂಬ್ಳೆಯಲ್ಲಿ ಬಾಂಬೆ ಟೈಲರ್ಸ್ ಚಿರಪರಿಚಿತವಾದ ಹೆಸರು. ಇದನ್ನ ನಡೆಸ್ತಾ ಇದ್ದ ಸುರೇಂದ್ರ ಆಚಾರ್ಯರು ರಾಧಾಕೃಷ್ಣರ ಆಸಕ್ತಿಯನ್ನ, ಅವರ ಹೊಲಿಗೆಯ ಚಾಕಾಚಕ್ಯತೆಯನ್ನ ಮೆಚ್ಚಿ ತಮ್ಮ ಬಳಿ ಕೆಲಸಕ್ಕೆ ಇರಿಸಿಕೊಂಡ್ರು. ಹೀಗೆ ವೃತ್ತಿಯನ್ನ ಶ್ರದ್ಧೆಯಿಂದ ಕಲಿತರು. ಅದುವೇ ಅವರ ಜೀವನೋಪಾಯಕ್ಕೆ ದಾರಿಯಾಯಿತು. ಹೀಗೆ ಕುಂಬಳೆಯಲ್ಲಿ ನೆಲೆ ನಿಂತ ರಾಧಾಕೃಷ್ಣರು ಕುಂಬಳೆಯ ಊರಿನವರೇ ಆದ್ರು. ಸಂಜೆಯ ವೇಳೆ ಗೋಪಾಲಕೃಷ್ಣನ ದರ್ಶನ ಪಡೆದು ಬರುವುದು ಅಭ್ಯಾಸವಾಗಿತ್ತು. ಕ್ರಮೇಣ ಅಭ್ಯಾಸ ಒಂದಷ್ಟು ಜನರನ್ನ ಪರಿಚಯಿಸಿತು. ಇವೆಲ್ಲರನ್ನೂ ಜೊತೆ ಸೇರಿ ಪ್ರತಿ ಭಾನುವಾರ ಭಜನೆಯನ್ನ ಹಾಡಲು ಒಟ್ಟಾಗ್ತಾ ಇದ್ರು. ರಾಧಾಕೃಷ್ಣರು ಹಾರ್ಮೋನಿಯಂ ಬಾರಿಸ್ತಾ ಇದ್ರು. ಗುಂಪಿನಲ್ಲಿದ್ದ ಶಮ್ನಾ ಅಡಿಗರಿಗೆ ಸಂಧ್ಯಾ ಸಂಗಮವೆಂಬ ವೇದಿಕೆ ಒಂದನ್ನ ಕಟ್ಟುವ ಮನಸ್ಸಾಯಿತು. ರಾಜ ಆರಿಕಾಡಿ, ಸದಾನಂದ ಆರಿಕಾಡಿ, ಲಕ್ಷ್ಮಣ ಆಚಾರ್ಯ, ರಾಧಾಕೃಷ್ಣ ಕುಂಬ್ಳೆ, ಹೀಗೆ ಇದರ ಸದಸ್ಯರ ಸಂಖ್ಯೆ ಏರುತ್ತಾ ಹೋಯಿತು. ಮೊದಲ ನಾಟಕ ಚೌತಿ ಚಂದಿರ ಕಣಿಪುರ ಗೋಪಾಲಕೃಷ್ಣನ ಸನ್ನಿಧಿಯಲ್ಲಿ ತೆರೆ ಕಂಡಿತು. ಎರಡನೇ ನಾಟಕ ಮಧುರು ಮೂಡಪ್ಪ ಸೇವೆಯಲ್ಲಿ ಪ್ರದರ್ಶನಗೊಂಡಿತು. ಹಿಂದೆಲ್ಲ ಪೌರಾಣಿಕ ನಾಟಕಗಳಿಗೆ ಯಕ್ಷಗಾನದಷ್ಟೇ ಮನ್ನಣೆ ಇತ್ತು ಎಂದು ನೆನಪಿಸಿಕೊಳ್ಳುವ ರಾಧಾಕೃಷ್ಣರು ಕನ್ನಡದಲ್ಲಿ ಪ್ರದರ್ಶನವಾಗ್ತಾ ಇದ್ದ ಪೌರಾಣಿಕ ನಾಟಕಗಳಿಗೆ ಜನಸ್ಪಂದನೆಯು ಹೇರಳವಾಗಿತ್ತು ಎಂತಾರೆ. ಕನ್ನಡ ಪೌರಾಣಿಕ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದ ರಾಧಾಕೃಷ್ಣರು ಪ್ರಪ್ರಥಮ ಬಾರಿಗೆ ಅಂಬಿಲಡ್ಕ ವಿಕ್ರಮ್ ಫ್ರೆಂಡ್ಸ್ ಕ್ಲಬ್ಬಿನ ತುಳು ಪೌರಾಣಿಕ ನಾಟಕದಲ್ಲಿ ಅತಿಥಿ ಕಲಾವಿದರಾಗಿ ಬಣ್ಣ ಹಚ್ತಾರೆ. ಪೌರಾಣಿಕ ನಾಟಕಗಳನ್ನು ಬರೀತಾ ಇದ್ದ ಮತ್ತು ಸಂಘಟಿಸ್ತಾ ಇದ್ದ ಗಂಗಾಧರ ತಿರೋಳಿಯವರ ಕಾರಣದಿಂದ ಶಾರದಾ ಮಹೋತ್ಸವದ ಸಂದರ್ಭದಲ್ಲಿ ತುಳು ನಾಟಕದಲ್ಲಿ ಅಭಿನಯಿಸುವ ಅವಕಾಶ ರಾಧಾಕೃಷ್ಣರಿಗೆ ಒದಗಿ ಬರುತ್ತೆ. ಇದೇ ಸಂದರ್ಭದಲ್ಲಿ ತುಳು ಚಿತ್ರ ನೇಮದ ಬೂಲ್ಯದಲ್ಲಿಯೂ ತಿರೋಳಿಯವರು ಅವಕಾಶ ಕೊಡುವುದಾಗಿ ಕರೆ ನೀಡ್ತಾರೆ. ಹೀಗೆ ಅಂಬಿಲಡ್ಕದ ವೇದಿಕೆ ತನಗೆ ಕನ್ನಡದಿಂದ ತುಳು ನಾಟಕಗಳಿಗೆ, ನಾಟಕದಿಂದ ಚಲನಚಿತ್ರಕ್ಕೆ ದಾರಿ ಮಾಡಿಕೊಟ್ಟಿತು ಎಂದು ನೆನಪಿಸಿಕೊಳ್ತಾರೆ. ಪೌರಾಣಿಕ ನಾಟಕದ ವೇಷಭೂಷಣಗಳಿಗೆ ಖರ್ಚು ವೆಚ್ಚಗಳು ಜಾಸ್ತಿ ಅನ್ನೋ ಕಾರಣಕ್ಕೆ ಪೌರಾಣಿಕ ನಾಟಕಗಳ ಪ್ರದರ್ಶನ ಕಡಿಮೆಯಾಗುತ್ತಾ ಹೋಗ್ತಾ ಇದ್ದ ಕಾಲದಲ್ಲಿ ವೈಷ್ಣವಿ ಕ್ಲಬ್ಬಿನ ಸದಸ್ಯರಾಗಿ ಅಭಿನಯಗಳಲ್ಲಿ ತೊಡಗಿಸಿಕೊಳ್ತಾರೆ. ಆನಂತರ ಮಂಜೇಶ್ವರದ ಯಶಸ್ವಿ ಕಲಾವಿದರು ತಂಡದ ಸದಸ್ಯರಾಗಿ ಈಗಲೂ ತನ್ನ ಸದಸ್ಯತ್ವವನ್ನು ರುಜುಪಡಿಸಿಕೊಂಡಿದ್ದಾರೆ. ಹೀಗೆ 32 ವರ್ಷಗಳ ಸುದೀರ್ಘ ರಂಗಭೂಮಿಯ ಪಯಣ ಇವರನ್ನ ಬೆಳ್ಳಿ ತೆರೆಯವರೆಗೂ ಎಳೆದೊಯ್ಯುತ್ತದೆ. ಗಂಗಾಧರ ತಿರೋಳಿಯವರ ನಿರ್ದೇಶನದ ನೇಮದ ಬೂಲ್ಯ ತುಳು ಸಿನಿಮಾದಲ್ಲಿ ರಾಧಾಕೃಷ್ಣರು ಮೊದಲ ಬಾರಿ ಬೆಳ್ಳಿ ತೆರೆಯಲ್ಲಿ ಮಿಂಚುತ್ತಾರೆ.
ಕುಡುಕನ ಪಾತ್ರದಲ್ಲಿ ಅಭಿನಯಿಸಿರುವ ರಾಧಾಕೃಷ್ಣರ ಅಭಿನಯವನ್ನ ಪ್ರೇಕ್ಷಕ ಬಂಧುಗಳು ಮುಕ್ತ ಮನಸ್ಸಿನಿಂದ ಸ್ವೀಕರಿಸುತ್ತಾರೆ. ಕರ್ನಾಟಕದ ಕಾಶ್ಮೀರ, ಕೊಡಗು ಜಿಲ್ಲೆಯ ಪೆರಾಜಿಯ ಮಣ್ಣಿನ ಕಂಪನ್ನ ಆಘ್ರಾಣಿಸಿ ದೂರದ ಕುಂಬ್ಳೆಯ ಕರಾವಳಿಯ ಲವಣಯುಕ್ತ ಗಾಳಿಗೆ ಮೈಯೊಡ್ಡಿ ಅನೇಕ ಜೀವಾನುಭವಗಳನ್ನು ಹತ್ತಿರದಿಂದ ನೋಡಿದವರು ರಾಧಾಕೃಷ್ಣರು. ಸಪ್ತಭಾಷಾ ಸಂಗಮ ಭೂಮಿಯ ಸತ್ವವನ್ನ ಹೀರಿ ಕನ್ನಡ, ಮಲಯಾಳಂ, ತುಳು, ಕೊಂಕಣಿ ಭಾಷೆಗಳಲ್ಲಿ ಅಭಿನಯಿಸಿ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಿನಿಮಾ ಯಾನದ ಬದುಕು ರಾಧಾಕೃಷ್ಣರನ್ನ ಜನಮಾನಸದಲ್ಲಿ ಮೆಚ್ಚುಗೆ ಪಡೆಯುವಂತೆ ಮಾಡಿದ್ದಲ್ಲದೆ ಹಲವು ಭಾಷೆಗಳಲ್ಲಿ ಅಭಿನಯಿಸುವ ಅವಕಾಶವನ್ನ ಒದಗಿಸಿಕೊಟ್ಟಿದೆ. ಮಸಾಲಾ ಸಿನಿಮಾಗಳು ವಿಜೃಂಭಿಸ್ತಾ ಇದ್ದ ಕಾಲಘಟ್ಟದಲ್ಲಿ ರಿಷಬ್ ಶೆಟ್ಟಿಯವರು ಪರಿಚಯಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾ ನೈಜತೆಯಿಂದ ಹಾಸ್ಯ, ಸಾಮಾಜಿಕ ಸಮಸ್ಯೆಗಳು ಮತ್ತು ಭಾಷಾ ತಾರತಮ್ಯ ತುಂಬಿದ ಚಿತ್ರವನ್ನ ಪ್ರೇಕ್ಷಕರ ಮುಂದಿಡುತ್ತಾರೆ. ಗಡಿನಾಡ ಸಮಸ್ಯೆಗಳು, ಮಕ್ಕಳ ಮನಸ್ಸಿನ ಭಾವೋದ್ಘರ್ಷಗಳು, ದಕ್ಷಿಣ ಕರಾವಳಿ, ಕೇರಳ ಸಾಂಸ್ಕೃತಿಕ ಆಚರಣೆಗಳು, ಒಟ್ಟಿನಲ್ಲಿ ಮನರಂಜನಾತ್ಮಕ ರೀತಿಯಲ್ಲಿ ಹೇಳಲಾದ ಗಂಭೀರ ಸಂದೇಶವನ್ನ ಸಾರಿದ ಚಿತ್ರ. ಈ ಚಿತ್ರದಲ್ಲಿ ಅಭಿನಯಕ್ಕೆ ಅವಕಾಶ ಸಿಕ್ಕಿದ್ದನ್ನ ರಾಧಾಕೃಷ್ಣರು ಈ ರೀತಿ ನೆನಪಿಸಿಕೊಳ್ಳುತ್ತಾರೆ. ಅದೊಂದು ಭಾನುವಾರ ಕಾಸರಗೋಡಿನಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ರಿಷಬ್ ಶೆಟ್ರ ಚಿತ್ರ ಆಡಿಷನ್ ನಡೀತಾ ಇತ್ತಂತೆ. ಒಮ್ಮೆ ಹೋಗಿ ಬರುವಾಯ್ತು ಸ್ನೇಹಿತರೊಬ್ಬರು ಹೇಳಿದಾಗ, ಇಲ್ಲ ಮಾರಾಯರೇ, ನಮ್ಮ ಪಿಕ್ಚರ್ ಇಲ್ಲಿ ಮುಗಿತಾ ಬಂತು. ಅವಾಗ ಮಿಸ್ಸಸ್ ಅಂದ್ರು, ಹೇಗೂ ಆದಿತ್ಯವಾರ ಮನೆಯಲ್ಲೇ ಇರ್ತೀರಲ್ಲ, ಒಮ್ಮೆ ಹೋಗಿ ಬರ್ಲಿಕ್ಕೆ ಏನು? ಆದಿತ್ಯವಾರ ಅಂದ್ರೆ ನನ್ನ ಪಾಲಿಗೆ ಗಡ್ಡ ಮೀಸೆ ಕತ್ತರಿಸುವ ದಿನ. ಅದನ್ನ ಕತ್ತರಿಸ್ತಾ ಕೂತ್ರೆ ತಡವಾಗಬಹುದೆಂದು ಸೀದಾ ಎದ್ದು ಹೊರಟೆ. ಅವಾಗ ನನಗೆ ರಿಷಬ್ ಶೆಟ್ಟಿ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲಾಯ್ತು. ಮೊದಲಿನ ಚಿತ್ರ ನಿರ್ದೇಶಕ, ನಟರು ಗೊತ್ತಿತ್ತೇ ವಿನಃ ಹೊಸೊಬ್ಬರನ್ನ ಗೊತ್ತಿರಲಿಲ್ಲ. ಹೆಚ್ಚಾಗಿ ನೋಡ್ತಿದ್ದದ್ದು ಮಲಯಾಳ ಚಿತ್ರವನ್ನ. ಅಂತೂ ಇಂತೂ ಅಲ್ಲಿ ತಲುಪಿ ಆಯಿತು. ಟೋಕನ್ ತೆಗೆದುಕೊಂಡು ಆಯಿತು. ಕಾಯ್ತಾ ಇರಬೇಕಾದ್ರೆ ಒಬ್ರು ಬಂದು, ನೀವು ಸ್ಕಿಟ್ ತರ ಮಾಡಬೇಕು ಹೇಳಿದ್ರು. ಬಲೆ ತಲಿಪಾಲೆ ಕಾರ್ಯಕ್ರಮದಲ್ಲಿ ಈ ಮೊದಲು ಮಾಡಿದ್ದ ಕುಡುಕನ ಪಾತ್ರವನ್ನ ಕನ್ನಡದಲ್ಲಿ ಅಭಿನಯಿಸಿ ತೋರಿಸಿದೆ. ಈ ಮೊದಲು ಚಿತ್ರದಲ್ಲಿ ಅಭಿನಯಿಸಿದ್ರ ಕೇಳಿದ್ರು. ಹೌದು, ನೇಮದ ಬೂಲ್ಯದಲ್ಲಿ ಮಾಡಿದ್ದೆ ಹೇಳಿದಾಗ ಕಾಯಲು ಹೇಳಿದ್ರು. ಸಂಜೆಯವರೆಗೂ ಕಾದು ಕುಳಿತು ಸೀದಾ ಎದ್ದು ಮನೆ ಕಡೆ ಹೊರಟೆ. ನಂಗೆ ಸಿನಿಮಾದಲ್ಲಿ ಅಭಿನಯಿಸ್ತೇನೆ, ಮಾಡ್ತೀನಿ ಅಂತ ದೊಡ್ಡ ಆಸೆಗಳೇನೂ ಇರಲಿಲ್ಲ. ಅದು ನಮಗೆ ಸಿಗುವಂಥದ್ದು ಅಲ್ಲ ಅನ್ನೋದೇ ತಲೆಯ ಒಳಗೆ ಇತ್ತು. ಹೀಗೆ ಸುಮಾರು ದಿನಗಳು ಕಳೆದವು. ಮನೆ ಕಟ್ಟಿದ್ದೆ. ಇನ್ನೇನು ಗೃಹ ಪ್ರವೇಶ ದಿನ. ಅದೊಂದು ಓಣಂ ಹಬ್ಬದ ದಿನ. ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಎಲ್ಲ ಕಳೆಯಿತು. ಸಡನ್ ಒಂದು ಕಾಲ್ ಬಂತು. ನೀವು ರಿಷಬ್ ಶೆಟ್ಟಿ ಮೂವಿಗೆ ಓಕೆ ಆಗಿದ್ದೀರಿ, ನಾಳೆ ವರ್ಕ್ಶಾಪ್ ಉಂಟು, ನಾಳೆ ಬರಬೇಕು ಅಂದ್ರು. ನಾನು ಮನೆ ಕಟ್ಟುವ ತುರಾತುರಿ ಮಂಡೆ ಬಿಸಿಯಲ್ಲಿದ್ದೆ. ಸಂಜೆ ಆಗ್ತಿದ್ದ ಹಾಗೆ ಗುರುಗಳು, ಶಮ್ನ ಅಡಿಗರು ಬಂದ್ರು. ಏನ್ ರಾಧಾ, ಮನೆ ಕಟ್ಟಿ ಹುಷಾರ್ ಮಾಡಿದ್ದೀರಾ ಅಂದ್ರು. ಅಣ್ಣ, ನಂಗೆ ಈ ತರ ಒಂದು ಕಾಲ್ ಬಂದಿದೆ. ಹೋ, ಭಾಗ್ಯ ಬಂತು ಮನೆ ಕಟ್ಟಿ, ನಿಂಗೆ ಒಳ್ಳೆದೇ ಆಯ್ತು, ಒಳ್ಳೆ ಒಂದು ಸುದ್ದಿ ಕೊಟ್ಟೆ ನೋಡು ಅಂದ್ರು. ಪಾಪ ರಾಧಾಕೃಷ್ಣರು ದಿಶೆಯಲ್ಲಿ ಯೋಚಿಸಿದ್ದೇ ಆಗ. ಹೊಸ ಮನೆ, ಹೊಸದಾದ ಬದುಕಿಗೆ ಭಾಷ್ಯ ಬರೆಯಿತು. ಇಂಥದೊಂದು ಸೌಭಾಗ್ಯ ಹುಡುಕಿಕೊಂಡು ಬಂತು ಎಂಬಂತೆ ಯೋಚಿಸಿದ್ದೆ ಗುರುಗಳು ಹೇಳಿದ ಬಳಿಕ. ಹೀಗೆ ರಾಧಾಕೃಷ್ಣರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದಲ್ಲಿ ಸೆಬಾಸ್ಟಿಯನ್ ಪಾತ್ರಕ್ಕೆ ಜೀವ ತುಂಬಿದ್ದು, ಈಗ ಹಳೆಯ ಕಥೆಯಾದರೂ ರಿಷಬ್ ಶೆಟ್ಟಿಗೆ ರಾಧಾಕೃಷ್ಣರು ಇವಾಗಲೂ ಸೆಬಾಸ್ಟಿಯನ್ನೇ. ನನ್ನ ನಿಜ ಹೆಸರು ರಾಧಾಕೃಷ್ಣ ಅನ್ನೋದು ಶೆಟ್ರಿಗೆ ಗೊತ್ತಿದೆಯೋ ಇಲ್ವೋ, ಆದರೆ ನನ್ನ ಕರೆಯುವುದು ಮಾತ್ರ ಸೆಬಾಸ್ಟಿಯನ್ ಎಂದೇ ಖುಷಿಯಿಂದ ಹೇಳುವ ರಾಧಾಕೃಷ್ಣರು ಆ ಚಿತ್ರೀಕರಣದ ದಿನಗಳನ್ನ ನೆನಪಿಸ್ತಾರೆ. ಚಿತ್ರೀಕರಣದ ಸ್ಪಾಟಿಗೆ ತಲುಪಬೇಕಾದ್ರೆ ಬೆಳ್ಳಂಬೆಳಗ್ಗೆ 4 ಗಂಟೆಗೆ ಎದ್ದು ಕೈಕಂಬದವರೆಗೂ ನಡೆಯಬೇಕಾಗ್ತಿತ್ತು. ಎಷ್ಟೋ ಸಲ ಕೆಲಸದ ಅಭಾವದ ದಿನಗಳಲ್ಲಿ ನಾನು ಹೆಂಡತಿಯ ಬೀಡಿ ಕಟ್ಟಿದ ಹಣವನ್ನ ತೆಗೆದುಕೊಂಡು ಹೋಗಿದ್ದು ಉಂಟು. ಎಷ್ಟೆಲ್ಲ ಇದ್ರೂ ಹಣದ ಆಸೆಗಾಗಿ ನಾನು ಸಿನಿಮಾಗಳಲ್ಲಿ ನಟಿಸಿಲ್ಲ. ಇದೊಂದು ನನ್ನ ಪಾಲಿನ ಸೌಭಾಗ್ಯವೆಂದೇ ನಾನು ಭಾವಿಸಿದ್ದುಂಟು ಎಂದು ಹೇಳುವ ರಾಧಾಕೃಷ್ಣರು ರಿಷಬ್ ಶೆಟ್ಟಿ ಮತ್ತು ತಂಡದ ಒಡನಾಟ, ಕಾಳಜಿ, ಸಹಕಾರ, ಪ್ರೀತಿಯನ್ನ ಮನಸಾರೆ ಸ್ಮರಿಸಿಕೊಳ್ತಾರೆ. ರಿಷಬ್ ಶೆಟ್ಟಿ ಎಂದರೆ ತುಂಬ ಒಳ್ಳೆಯ ಡೈರೆಕ್ಟರ್. ಇಲ್ಲಿ ನನಗೆ ಒಳ್ಳೆಯ ಅನುಭವವೇ ಆಗಿದೆ. ನನ್ನ ಪಾಲಿಗೆ ರಿಷಬ್ ಶೆಟ್ಟಿ ಎಂದರೆ ಈ ಕಲ್ಲನ್ನು ಕರಗಿಸಿ ಕನ್ನಡಿಯನ್ನಾಗಿ ಮಾಡಿದ ಹೃದಯ ಶಿಲ್ಪಿ ಎಂಬ ಅದ್ಭುತ ಸಾಲುಗಳನ್ನು ಹೇಳ್ತಾರೆ. ರಿಷಬ್ ಶೆಟ್ಟಿ, ಶನಿಲ್ ಗುರು, ಅನಿರುದ್ಧ್, ಪ್ರಮೋದ್ ಶೆಟ್ಟಿ ಇವರೆಲ್ಲ ಒಟ್ಟಾಗಿ ಕುಳಿತು ಊಟ ಮಾಡ್ತಾ ಇದ್ರು.
ದಶರಥನಿಗೆ ಪ್ರಬಲವಾದ 5 ಮಂದಿ ಮಂತ್ರಿಗಳಿದ್ದಂತೆ ರಿಷಬ್ ಶೆಟ್ಟಿಗೆ ಅದ್ಭುತ ಸಲಹೆಗಾರ ಸ್ನೇಹಿತರೆಂದರೆ ಅನಿರುದ್ಧ್, ಭರತ್, ಶನಿಲ್ ಗುರು, ಪ್ರಮೋದ್ ಶೆಟ್ಟಿ, ಪ್ರಕಾಶ್ ತುಮಿನಾಡು ಅವರು. ಚಿತ್ರದ ಕಾಸ್ಟ್ಯೂಮ್ ಡಿಸೈನರ್ ರಿಷಬ್ ರವರ ಪತ್ನಿಯಾಗಿದ್ರು. ಒಂದು ದೃಶ್ಯಾವಳಿಯಲ್ಲಿ ನಾನು ಧರಿಸಿದ 2 ಬಣ್ಣದ ಅಂಗಿಯನ್ನ ಹೊಲಿದಿದ್ದು ನಾನೇ. ಅದನ್ನ ಅವರು ಓಕೆ ಮಾಡಿದ್ರು. ಎಲ್ಲರೂ ಒಳ್ಳೆಯ ಜನಗಳಾಗಿದ್ರು. ಅವರು ಕೊಟ್ಟ ಕೂಲಿಂಗ್ ಗ್ಲಾಸ್ ಇವತ್ತಿಗೂ ನಮ್ಮ ಮನೆಯ ಕಪಾಟಿನಲ್ಲಿ ಭದ್ರವಾಗಿದೆ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾದ 125ನೇ ದಿನದ ಸಂಭ್ರಮಾಚರಣೆಯನ್ನ ಅಡ್ಯಾರು ಗಾರ್ಡನ್ನಲ್ಲಿ ಆಯೋಜಿಸಲಾಗಿತ್ತು. ಆ ದಿನ ನಟನೆಯ ಸಂಭಾವನೆಯನ್ನ ಕೈಗಿಟ್ರು. ಆ ಕವರಲ್ಲಿದ್ದ ಮೊತ್ತ ನಮ್ಮ ಹೊಸ ಮನೆಗಿದ್ದ ನೀರಿನ ಅಭಾವವನ್ನ ನೀಗಿಸಿತು ಎಂದು ಭಾವನಾತ್ಮಕವಾಗಿ ಹೇಳುವ ರಾಧಾಕೃಷ್ಣರು, ತಾನು ಈಗ ಹೊಡೆಯುತ್ತಿರುವ ನೀರು ನಮ್ಮ ಕಾಸರಗೋಡು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯದ್ದು ಎಂದು ಹೇಳುತ್ತಾರೆ. ರಾಧಾಕೃಷ್ಣರ ಮಾತೆ ಹಾಗೆ, ಜೋಕುಗಳಾದರೂ ಹಾಗೆಯೇ. ಪೆರಾಜೆ ಪ್ರಕಾಶ್ ಆಚಾರ್ಯರ ಮಾತಿನಲ್ಲಿ ಹೇಳಬೇಕೆಂದ್ರೆ, ಗಂಟು ಬಿದ್ದ ಹಗ್ಗವನ್ನ ಬಿಡಿಸಿದಂತೆ. ಗಂಟು ಬಿಡಿಸಿದ ಮೇಲೆ ಅನಿಸುತ್ತಲ್ವಾ ಎಷ್ಟೊಂದು ಸುಲಭವಾಗಿತ್ತ ಈ ಜಾಲ. ಹಾಗೆ ಅವರ ತಮಾಷೆಯ ಮಾತುಗಳಾಗಲಿ ಅರ್ಥವಾಗಬೇಕೆಂದರೆ ಸ್ವಲ್ಪ ಸಮಯವಾದರೂ ನಮ್ಮನ್ನ ಕಾಡಿಯೇ ಕಾಡುತ್ತದೆ. ದೀರ್ಘಾವಧಿಯ ನಗುವನ್ನ ನಮ್ಮ ಮುಖದಲ್ಲಿ ಹಾಸಿಬಿಡುತ್ತದೆ. ಅನಂತರ ಬಘೀರ ಸಿನಿಮಾದಲ್ಲಿ ನಟಿಸುವ ಅವಕಾಶ ರಾಧಾಕೃಷ್ಣರನ್ನ ಹುಡುಕಿಕೊಂಡು ಬಂತು. ಏನ್ ಗುರು, ಬಗೀರ ಈ ರೇಂಜ್ ಬ್ಲಾಸ್ಟ್ ಮಾಡಿದಾನೆ. ಇವನು ಬಾಂಬ್ ಎಲ್ಲ ಯಾರು ಮಾಡ್ಕೊಡ್ತಾರೋ ಏನೋ. ಮಂಕುಬಾಯಿ ಫಾಕ್ಸಿ ರಾಣಿ, 1920, ದೃಶ್ಯಂ 2, ಕಾಂತಾರ, ಮಾರ್ಣಮಿ, ಹರಿಕತೆಯಲ್ಲ ಗಿರಿಕತೆ, ಹರೀಶ ವಯಸ್ಸು 36, ಶ್ರೀಮನ್ನಾರಾಯಣ, ಸೂಫ್ರಂಸೋ ಹೀಗೆ ಸುಮಾರು 28ಕ್ಕೂ ಅಧಿಕ ಚಿತ್ರಗಳಲ್ಲಿ ಹಲವು ಪಾತ್ರಗಳಿಗೆ ಜೀವ ತುಂಬಿದ ರಾಧಾಕೃಷ್ಣರು ಕೊಂಕಣಿ ಭಾಷೆಯಲ್ಲಿ ಅಭಿನಯಿಸಿದ್ದು ಒಂದು ದೃಶ್ಯಾವಳಿಯನ್ನ ಈಗಲೂ ನೆನಪಿಸಿಕೊಳ್ತಾರೆ. ನನ್ನ ಮಕ್ಕಳಿಂದ ನಿರಂತರ ಅವಗಣನೆಗೊಳಗಾದ ವೃದ್ಧನೊಬ್ಬ ತನ್ನ ಬಾಲ್ಯಕಾಲವನ್ನ ಮತ್ತು ಅಮ್ಮನನ್ನ ಪ್ರತಿ ಗಳಿಗೆ ಸ್ಮರಿಸಿಕೊಳ್ಳುವ ದೃಶ್ಯ. ಅದರ ಕೊನೆಯ ದೃಶ್ಯದಲ್ಲಿ ಕಿಟಕಿಯ ಪರದೆ ಆತನ ಮುಖದ ಮೇಲೆ ಹಾಸಿದಾಗ ಅವನ ಅಮ್ಮ ನೆನಪಾಗ್ತಾರೆ. ಈ ಸಂದರ್ಭದಲ್ಲಿ ನಟಿಸುವಾಗ ರಾಧಾಕೃಷ್ಣರಿಗೆ ಸ್ವತಃ ಅವರ ತಾಯಿಯ ನೆನಪಾಗಿ ಅಳು ನಿಯಂತ್ರಣಕ್ಕೆ ಬರಲೇ ಇಲ್ಲ. ಆ ಒಂದು ಭಾವೋತ್ಕರ್ಷದಿಂದ ಹೊರಬರಲು ಕೆಲ ಸಮಯವೇ ಹಿಡಿಯಿತು ಎನ್ನುತ್ತಾರೆ. ಅಂತಹ ಮೃದು ಮನಸ್ಸಿನ ಭಾವಜೀವಿ ರಾಧಾಕೃಷ್ಣರು. ಇತ್ತೀಚಿನ ದಿನಗಳಲ್ಲಿ ತೆರೆಕಂಡ ಹಾಸ್ಯದ ರಸದೌತಣವನ್ನೇ ನೀಡಿ ಸದ್ದು ಮಾಡಿದ ಚಿತ್ರ ಸೂಫ್ರಂಸೋ ಮರ್ಲೂರು ಕರಾವಳಿಯ ಪ್ರದೇಶ. ಆದರೆ ಅಲ್ಲಿನ ಕೆಲವು ದಿನಗಳ ಬೆಳವಣಿಗೆಗಳನ್ನ ಅಚ್ಚುಕಟ್ಟಾಗಿ ಸೆರೆ ಹಿಡಿದ ಪ್ರಯತ್ನ ಮಾಡಿದ್ದು ಜೆಪಿ ತುಮಿನಾಡ್ ಅವರು. ಜೆಪಿಯವರು ಒಂದೊಂದು ಪಾತ್ರವನ್ನ ತಮ್ಮ ಕಲ್ಪನೆಗೆ ತಕ್ಕಂತೆ ರೂಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂತಹ ಒಂದು ಚಿತ್ರದಲ್ಲಿ ಒಬ್ಬ ಕಣ್ಣು ಮಂಜಾದ ಅಜ್ಜನ ಪಾತ್ರವನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದು ರಾಧಾಕೃಷ್ಣರ ಹಿರಿಮೆ. ಪಾತ್ರ ಚಿಕ್ಕದಾದರೂ ಆ ಪಾತ್ರಕ್ಕೆ ಜೀವ ತುಂಬಿದ ಬಗೆ ನೈಜವಾಗಿತ್ತು, ಪರಿಣಾಮಕಾರಿಯಾಗಿತ್ತು ಅನ್ನೋದಂತೂ 100ಕ್ಕೆ 100 ಸತ್ಯ. ಒಟ್ಟಿನಲ್ಲಿ ಹೇಳಬೇಕೆಂದ್ರೆ ರಾಧಾಕೃಷ್ಣರು ಅಭಿನಯದಲ್ಲಿ ಪಳಗಿದವರು. ಅಷ್ಟೇ ಅಲ್ಲ, ಹಣಕ್ಕಾಗಿ ಆಗಲಿ ಪ್ರಸಿದ್ಧಿಗೋಸ್ಕರವಾಗಲಿ ಅಭಿನಯದ ಬೆಂಡೆತ್ತಿ ಹೋದವರಲ್ಲ. ತನ್ನ ಸಂತೃಪ್ತಿಗೋಸ್ಕರ, ಆತ್ಮತೃಪ್ತಿಗೋಸ್ಕರ ನಟನೆಯನ್ನ ಆಲಂಗಿಸಿಕೊಂಡವರು. ಹಾಗಾಗಿ ಬದುಕಿನಲ್ಲಿ ಅತ್ಯಂತ ಸಂತೃಪ್ತ ಭಾವವನ್ನ ಅವರು ಹೊಂದಿದ್ದಾರೆ. ತಮಗೆ ಕನಸಿನ ಪಾತ್ರಗಳೇನಾದರೂ ಇದೆಯಾ ಅಂತ ಕೇಳಿದ್ರೆ ರಾಧಾಕೃಷ್ಣರು ಹೇಳ್ತಾರೆ, ಕನಸಿನ ಪಾತ್ರ ಅಂತ ಏನಿಲ್ಲ. ಈಗ ಸಿನಿಮಾದಲ್ಲಿ ನಾನು ಹೀರೋ ಆಗಬೇಕು ಅಂದ್ರೆ ಆಗಲ್ಲ ನೋಡಿ ಅಂತ ನಗುತ್ತಾ, ಸಿನಿಮಾದಲ್ಲಿ ಅತ್ಯಂತ ಕೀಳುಮಟ್ಟದ ಪಾತ್ರಗಳನ್ನ ನಾನು ಇಷ್ಟಪಡ್ತೇನೆ. ಪ್ರೇಕ್ಷಕ ವರ್ಗದವರು ಇಂತಹ ಪಾತ್ರಗಳನ್ನ ಯಾವುದೇ ಪೂರ್ವಾಪೇಕ್ಷೆಗಳಿಲ್ಲದೆ ಸ್ವೀಕರಿಸ್ತಾರೆ ಕೂಡ. ನನಗೂ ನನ್ನ ವ್ಯಕ್ತಿತ್ವಕ್ಕೂ ಚಹರೆಗೂ ತಕ್ಕುದಾದ ಪಾತ್ರಗಳನ್ನ ನಿರ್ವಹಿಸಲು ಇಷ್ಟಪಡ್ತೇನೆ. ಅದೆಷ್ಟೋ ವಿದ್ಯಾವಂತರ ಜೊತೆಯಲ್ಲೆಲ್ಲ ಅಭಿನಯಿಸುವಾಗ ನನಗೆ ಹೆಮ್ಮೆ ಅನಿಸ್ತದೆ ಎಂದು ಹೇಳುವ ರಾಧಾಕೃಷ್ಣರ ಸರಳತೆಯನ್ನ ಮೆಚ್ಚಲೇಬೇಕು. ತುಂಬಿದ ಕೊಡ ಎಂದು ತುಳುಕೋದಿಲ್ಲ. ಪ್ರಾಯಶಃ ಈ ಗಾದೆ ಮಾತಿಗೆ ಹೇಳಿ ಮಾಡಿಸಿದ ವ್ಯಕ್ತಿತ್ವ ರಾಧಾಕೃಷ್ಣರದು. ಸಹಧರ್ಮಿಣಿ ಸುಲೋಚನಾ ಮತ್ತು 2 ಮಕ್ಕಳು ಯಶಿತಾ ಮತ್ತು ದೀಪ್ತಿಯನ್ನ ಒಳಗೊಂಡ ಸುಖಿ ಸಂಸಾರ ರಾಧಾಕೃಷ್ಣರದು. ನಾಟಕದಲ್ಲಿ ನಟನೆ ಮಾಡ್ತಾ ಇದ್ದ ಆ ದಿನಗಳಲ್ಲಿ ಮಡದಿ ಸುಲೋಚನರು ರಾಧಾಕೃಷ್ಣರ ಯಶಸ್ವಿ ಸಾಧನೆಗೆ ಬೆನ್ನೆಲುಬಾಗಿ ನಿಂತವರು. ಮಡದಿಯಾಗುವ ಮೊದಲೇ ಸೋದರ ಮಾವನ ಮಗಳು.
ಜೆರಾಕ್ಸ್ ಮೆಷಿನ್ ಇಲ್ಲದ ಕಾಲದಲ್ಲಿ ಮದುವೆಗೂ ಮೊದಲೇ ನಾಟಕಗಳನ್ನು ಲಿಖಿತ ರೂಪದಲ್ಲಿ ಬರೆದು ಸಹಾಯ ಮಾಡ್ತಿದ್ದವರು. ಈಗಲೂ ರಾಧಾಕೃಷ್ಣರ ಪ್ರತಿ ಹೆಜ್ಜೆಯಲ್ಲೂ ಊರುಗೋಲಾಗಿ ನಿಂತು ಅವರ ಸಂಭ್ರಮಗಳಲ್ಲಿ ಜೊತೆ ನಿಂತವರು. ಕಾಲಚಕ್ರದ ನಡುವೆ ಬದಲಾಗುತ್ತಿರುವ ಜಗತ್ತಿನಲ್ಲಿ ಮನೋರಂಜನೆಯ ಮಾಧ್ಯಮಗಳು ಬದಲಾಗುತ್ತಿರುವುದು ಹೊಸ ವಿಷಯವೇನಲ್ಲ. ಒಂದು ಕಾಲದಲ್ಲಿ ಸುಳ್ಯದ ಆಸುಪಾಸಿನಲ್ಲಿ ಯಕ್ಷಗಾನ ಕಲಾಪ್ರೇಮಿಗಳಿಗೆ ರಸದೌತಣವನ್ನ ನೀಡಿ ಪ್ರಸಿದ್ಧರಾದವರು ರಾಧಾಕೃಷ್ಣರ ತಂದೆಯವರಾದ ಆನಂದ ಆಚಾರ್ಯರು. ನಾಟ್ಯದಲ್ಲಿ ಪಳಗಿದವರಲ್ಲ, ಹಾಗೆಂದು ಅರ್ಥಗಾರಿಕೆಯಲ್ಲಿ ಇವರನ್ನ ಮೀರಿಸಿದವರಿಲ್ಲ. ಯಾವುದೇ ಚಿತ್ರವಿರಲಿ, ನಾಟಕವಿರಲಿ, ಯಕ್ಷಗಾನವಿರಲಿ, ನಾಯಕನಷ್ಟೇ ಅಥವಾ ನಾಯಕನಿಂದನೂ ಬಲಿಷ್ಠನಾದ ಬಲಾಢ್ಯನಾಗಿರುವ ಪ್ರತಿ ನಾಯಕನ ಅಗತ್ಯವಿರುತ್ತದೆ. ಕಂಸ, ಮಾಗಧ, ಅಂಗದ, ಭೀಮ, ಕೌರವ, ಜಯದ್ರಂತ ಮುಂತಾದ ರಣಖಳ ನಾಯಕರನ್ನ ಭೂಮಿಗೆ ಕರೆತಂದಂತೆ ರಂಗಸ್ಥಳವನ್ನ ತುಂಬಿಬಿಡ್ತಾ ಇದ್ರು. ಎದುರಿಗಿರುವ ಪಾತ್ರಗಳಿಗೆ ಮಾತಿನ ತಿರುಗೇಟನ್ನ ನೀಡಿ ನೀರು ಕುಡಿಸ್ತಾ ಇದ್ರು. ತಾಳಮದ್ದಳೆಯಲ್ಲಿ ಆನಂದ ಆಚಾರ್ಯರಿದ್ದರಂತೂ ಹೇಳುವುದೇ ಬೇಡ. ನೋಡುತ್ತಿದ್ದಂತೆ ನಮ್ಮೆದುರಲ್ಲಿ ಕುಳಿತ ಆನಂದ ಆಚಾರ್ಯರು ಪಾತ್ರಗಳ ಒಳಹೊಕ್ಕು ಕುರುಕ್ಷೇತ್ರಕ್ಕೋ ಹಸ್ತನಾವತಿಗೋ ನಮ್ಮನ್ನ ಕರೆದೊಯ್ದು ಬಿಡ್ತಾರೆ. ತಾವು ಆ ಪಾತ್ರವಾಗುವ ಜೊತೆಗೆ ಪ್ರೇಕ್ಷಕರನ್ನ ಪಾತ್ರದ ಪರಿಸರಕ್ಕೆ ಎಳೆದೊಯ್ಯುವ ತಾಕತ್ತು ಆನಂದ ಆಚಾರ್ಯರಿಗಿತ್ತು. ಮಾತಿನಲ್ಲಿ ಮಂತ್ರಮುಗ್ಧಗೊಳಿಸಿ ಮಾಂತ್ರಿಕತೆಯಲ್ಲಿ ತಲ್ಲೀನರಾಗುವಂತೆ ಮಾಡ್ತಾ ಇದ್ದ ಅವರ ವಾಗ್ವೈಖರಿಯನ್ನ ಮನಸಾರೆ ಮೆಚ್ಚಿದ್ರು ಮೇರು ಕಲಾವಿದರಾದ ಜಬ್ಬರ್ ಸಾಮು, ನಾಕಾರಂತ ಪೆರಾಜೆ ಮುಂತಾದವರು. ವೃತ್ತಿಯಲ್ಲಿ ಕಬ್ಬಿಣ ಕೆಲಸದಲ್ಲಿ ಪಳಗಿದ್ರು. ಆಕಾಶವಾಣಿ ಕಲಾವಿದರಾಗಿ ಪ್ರಸಿದ್ಧರಾದವರು. ಅಂತಹ ವಾಗ್ದೇವಿಯ ಸರಸ್ವತಿಯ ವರಪುತ್ರ ಆನಂದ ಆಚಾರ್ಯರ ಪುತ್ರ ತಾನು ಅನ್ನೋದರಲ್ಲಿ ರಾಧಾಕೃಷ್ಣರಿಗೂ ಹೆಮ್ಮೆ ಇದೆ. ತಮ್ಮ ಪ್ರಕಾಶ್ ಚಂದ್ರ ಆಚಾರ್ಯರು ಯಕ್ಷಗಾನ ಕಲಾವಿದರು, ನಾಟಕದಲ್ಲಿ ಬಣ್ಣ ಹಚ್ಚಿದವರು. ತಂದೆಯವರಂತೆಯೇ ರಾಧಾಕೃಷ್ಣರು ಚಿಕ್ಕದನಿಂದಲೇ ತಾನು ನೋಡಿದ ಸಿನಿಮಾಗಳನ್ನ ಅತ್ಯದ್ಭುತವಾಗಿ ವರ್ಣಿಸಿ ಹೇಳ್ತಾ ಇದ್ರಂತೆ. ಮಾಡ್ತಾ ಇದ್ದ ಆ ಕಥೆಯ ನಿರೂಪಣೆ ಅತ್ಯದ್ಭುತವಾಗಿರ್ತಾ ಇತ್ತು ಮತ್ತು ಮುಂದಿನ ಸಲ ಆ ಚಿತ್ರವನ್ನ ನೋಡ್ತಾ ಇದ್ರೆ ತಾನು ಇದನ್ನ 2ನೇ ಬಾರಿ ನೋಡ್ತಿದ್ದೇನೆ ಎಂಬ ಭಾವನೆ ಬರುವಷ್ಟು ನಿಖರವಾಗಿ ಪ್ರತಿ ದೃಶ್ಯಾವಳಿಗಳನ್ನ ವರ್ಣಿಸ್ತಾ ಇದ್ರು ಎಂದು ಅವರ ಭಾವನವರಾದ ಪ್ರಕಾಶ ಪೆರಾಜಿಯವರು ಹೇಳ್ತಾರೆ. ಒಂದು ಪಾತ್ರಕ್ಕೆ ಇಳಿಯುವುದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅದರ ಹಿಂದೆ ಎಷ್ಟೋ ವರ್ಷಗಳ ಪರಿಶ್ರಮ, ತಪಸ್ಸು ಇರುತ್ತದೆ ಎಂದ್ರೆ ತಪ್ಪಾಗುವುದಿಲ್ಲ. ಅಪಾರವಾದ ಏಕಾಗ್ರತೆ, ಸಮಚಿತ್ತ ಮನಸ್ಥಿತಿ ಅಷ್ಟೇ ಅಲ್ಲ, ಅತ್ಯದ್ಭುತ ಕಲ್ಪನಾ ಶಕ್ತಿಯನ್ನ ಸಿದ್ಧಿಸಿದಾತನಿಗೆ ಮಾತ್ರ ಒಂದು ಪಾತ್ರದ ಜಗತ್ತಿನೊಳಗೆ ಇಳಿಯಲು ಸಾಧ್ಯ. ಅಂತಹ ನಟನಾ ಸಾಮ್ರಾಜ್ಯದ ಸೀಮಾತೀತ ದೊರೆ ನಮ್ಮ ಸಮಾಜದ ಹೆಮ್ಮೆಯೂ ಆಗಿರುವ ರಾಧಾಕೃಷ್ಣರನ್ನ ಹಲವು ಪಾತ್ರಗಳು ಅರಸಿಕೊಂಡು ಬರಲಿ. ನೈಜ ನಟನೆಯ ಸಾರ್ವಭೌಮ ರಾಧಾಕೃಷ್ಣರ ನಟನಾಯಾನದ ಬದುಕು ನಿತ್ಯ ನಿರಂತರವಾಗಿರಲಿ ಎಂಬುದೇ ವಿಶ್ವಕಲಾಮೃತದ ಆಶಯ. ಸರಿಸುಮಾರು 28ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಅಭಿನಯಿಸಿ ಸಾಧನೆಯ ಶಿಖರವನ್ನ ಏರುತ್ತಿರುವ ರಾಧಾಕೃಷ್ಣರನ್ನ ಮುಂದಿನ ದಿನಗಳಲ್ಲಿ ಅನೇಕ ಅವಕಾಶಗಳು ಹುಡುಕಿಕೊಂಡು ಬರಲಿ. ಯಾವುದೇ ಪಾತ್ರವನ್ನ, ಯಾವುದೇ ಸನ್ನಿವೇಶವನ್ನ ಪ್ರೇಕ್ಷಕರ ಮನಸ್ಸಿಗೆ ಇಳಿಸುವಲ್ಲಿ ರಾಧಾಕೃಷ್ಣರು ಯಾವತ್ತೂ ಪಳಗಿದ್ದಾರೆ. ಚಿತ್ರರಂಗ ಇಂತಹ ಮೇರು ಕಲಾವಿದನಿಗೆ ನೀಡಿರುವ ಆಶ್ರಯದ ಸೂರು ಅವರನ್ನ ಇನ್ನಷ್ಟು ಸಾಧನೆಯ ಉತ್ತುಂಗವನ್ನ ತಲುಪುವಂತೆ ಮಾಡಲಿ ಎಂಬುದೇ ನಮ್ಮ ಹಾರೈಕೆ. ಇಂತಹ ಧೀಮಂತ ಪ್ರತಿಭೆಗೆ ನಿಮ್ಮೆಲ್ಲರ ಮೆಚ್ಚುಗೆ, ಹಾರೈಕೆ ಮತ್ತು ಆಶೀರ್ವಾದ ಸದಾ ಇರಲಿ. ನಮಸ್ಕಾರ. ವಿಶ್ವಕಲಾಮೃತ ಪ್ರೇಕ್ಷಕರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. Happy Independence Day!